ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಹೊಸ ಸೆಂಟೆನ್ಸ್ ಸ್ಟ್ರಕ್ಚರ್ಸ್ನ ಕಲಿತಾ ಇದ್ದೀವಿ. ಬಿ ಫಾರ್ಮ್ಸ್ ಜೊತೆಗೆ ನೌನ್ಸ್ನ ಹೇಗೆ ಕರೆಕ್ಟಾಗಿ ಯೂಸ್ ಮಾಡಬೇಕು ಅನ್ನೋದು. ಇವತ್ತಿನ ಕ್ಲಾಸ್ನಲ್ಲಿ ನಾನು ತುಂಬ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ನೀವು ತುಂಬ ಹೊಸ ಹೊಸ ನೌನ್ಗಳನ್ನ ಕಲಿಬಹುದು. ಅದರಿಂದ ನೀವು ಜನರನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಸೊ ಬಿ ಫಾರ್ಮ್ ಮುಂದೆ ನೌನ್ ಬಂದರೆ ಏನು ಮೀನಿಂಗ್ ಕೊಡುತ್ತೆ? ಯಾರು ಏನಾಗಿದ್ದಾರೆ ಅನ್ನೋದನ್ನು ನಾವು ಇದರಲ್ಲಿ ಹೇಳ್ತೀವಿ. ಸೊ ಸಬ್ಜೆಕ್ಟ್ ಏನಾಗಿದೆ, ಸಬ್ಜೆಕ್ಟ್ ವಸ್ತು ಕೂಡ ಆಗಿರ್ಬೋದು. ಅಂದರೆ ಯಾವುದು ಏನಾಗಿದೆ ಅನ್ನೋದನ್ನು ನಾವು ಈ ಸೆಂಟೆನ್ಸ್ ಸ್ಟ್ರಕ್ಚರ್ನಲ್ಲಿ ಹೇಳ್ತೀವಿ, ರೈಟ್? ಸೊ ನೀವು ನೌನ್ ಹಾಕ್ತಾ ಇದ್ದೀರಾ ಅಂದರೆ ಬಿ ಫಾರ್ಮ್ ಮುಂದೆ ಸಬ್ಜೆಕ್ಟ್ ಅದು ಆಗಿದೆ, ಆ ರೀತಿ ಇದೆ ಅನ್ನೋದನ್ನು ನಾವು ಹೇಳ್ತೀವಿ. ಸೊ ಆದ್ದರಿಂದ ನೀವು ನೌನ್ ಹಿಂದೆ ಎ ಅಥವಾ ಆ್ಯನ್ ಆರ್ಟಿಕಲ್ ಹಾಕಲೇಬೇಕು, ಹಾಕಿಬಿಟ್ಟೆ ಹೇಳಬೇಕು. ಸೊ ನೀವು ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಂದರೆ ನಾವು ಡಿಸ್ಕ್ರೈಬ್ ಮಾಡ್ದಂಗೆ ಆಗುತ್ತೆ ಅಲ್ವಾ? ಅಡ್ಜೆಕ್ಟಿವ್ ಹಾಕಿದ್ರೆ ಆರ್ಟಿಕಲ್ಸ್ ಹಾಕಬಾರ್ದು, ಬಟ್ ನೌನ್ ಬಂದರೆ ಎ ಅಥವಾ ಆ್ಯನ್ ಹಾಕಿಬಿಟ್ಟೆ ನೀವು ಹೇಳಬೇಕು. ತುಂಬ ಜನ ಬಿಗಿನರ್ಸ್ ಅದು ಹಾಕದೆ ಹೇಳ್ತಾರೆ. ಅದರಿಂದ ಏನಾಗುತ್ತೆ, ಸೆಂಟೆನ್ಸ್ನ ಸ್ಟ್ರಕ್ಚರ್ ಕ್ವಾಲಿಟಿ ತುಂಬ ಪೂರ್ ಆಗುತ್ತೆ, ರೈಟ್? ಕಂಪ್ಲೀಟ್ ಆಗಲ್ಲ ಸೆಂಟೆನ್ಸ್. ಗ್ರಾಮ್ಯಾಟಿಕಲಿ ಕೇಳಿದವ್ರಿಗೆ ಅರ್ಥ ಆಗುತ್ತೆ, ಕರೆಕ್ಟಾಗೂ ಕೂಡ ಇರುತ್ತೆ, ಬಟ್ ಅದು ಕಂಪ್ಲೀಟ್ ಸೆಂಟೆನ್ಸ್ ಅಲ್ಲ. ಗೊತ್ತಾಗ್ತಿಲ್ವಾ? ಹಿಂದೆ ಎ ಆ್ಯನ್ ಹಾಕಲೇಬೇಕು. ನೆಸೆಸಿಟಿ ಇದ್ದರೆ ದ ಕೂಡ ಹಾಕಬೇಕು. ನಿಮಗೆ ಎ ಆ್ಯನ್ ದ ನಾನು ಎಲ್ಲಿ ಹಾಕಬೇಕು ಹೇಳ್ಕೊಟ್ಟಿದ್ದೀನಿ, ನೀವು ಆ ವಿಡಿಯೋಸ್ ಹೋಗಿ ನೋಡಿ ಗೊತ್ತಾಗುತ್ತೆ, ರೈಟ್? ನೌನ್ ಹಿಂದೆ ಎ ಆ್ಯನ್ ಅಥವಾ ಆರ್ಟಿಕಲ್ ದ ಹಾಕಬೇಕಾಗುತ್ತೆ. ಸೊ ಪ್ಲೂರಲ್ ಸಬ್ಜೆಕ್ಟ್ ಇದ್ದರೆ ಎ ಆ್ಯನ್ ಎರಡೂ ಬರೋದಿಲ್ಲ ಅಲ್ವಾ? ನೌನ್ ಕೂಡ ಪ್ಲೂರಲ್ನಲ್ಲಿರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್, ರೈಟ್? ಓಕೆ, ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ಹಿ ಈಸ್ ಅ ಮೈಸರ್. ನೋಡಿ, ಮೈಸೂರ್ ಅನ್ನೋದು ನೌನ್. ಅವನು ಎಂಥ ವ್ಯಕ್ತಿ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಆದ್ರಿಂದ ಎ ಬರಬೇಕು. ಹಿ ಈಸ್ ಮೈಸರ್ ಇಷ್ಟೇ ಹೇಳಕ್ಕೆ ಬರಲ್ಲ, ರೈಟ್? ಸೊ ಆ ವ್ಯಕ್ತಿನ ನಾನಿಲ್ಲಿ ಡಿಸ್ಕ್ರೈಬ್ ಮಾಡಿದೆ ಒಂದು ನೌನಿಂದ. ಅಂದರೆ ಆ ವ್ಯಕ್ತಿ ಇಂಥವನೇ ಅಂತ ನಾವು ಹೇಳ್ತಾ ಇದ್ದೀವಿ. ಹಿ ಈಸ್ ಅವರ್ ರೈವಲ್. ಅವನು ನಮ್ಮ ರೈವಲ್, ಪ್ರತಿಸ್ಪರ್ಧಿ. ಸೊ ಇಲ್ಲಿ ಅವರ್ ಅನ್ನೋ ವರ್ಡ್ ಬಂತು ಅಂದರೆ ಪ್ರೊನೌನ್ ಬಂತು. ನಿಮಗೆ ಗೊತ್ತಿದೆ ಅಲ್ವಾ? ಪ್ರೊನೌನ್ಸ್ ಹಿಂದೆ ನಾವು ಎ ಆ್ಯನ್ ದ ಹಾಕಲ್ಲ, ಡೈರೆಕ್ಟ್ ಹೇಳಿಬಿಡ್ತೀವಿ. ಹಿ ಈಸ್ ಅವರ್ ರೈವಲ್, ಅದನ್ನ ನೆನ್ಪಿಟ್ಕೊಳ್ಳಿ. ಅವರ್ ಇರಲಿಲ್ಲ ಅಂದರೆ ಏನ ಇಲ್ಲಿ ಹಾಕಲೇಬೇಕಾಗಿತ್ತು, ರೈಟ್? ಸೊ ಈ ವಿಡಿಯೋದಲ್ಲಿ ನಾವೇನು ಕಲಿತಿದ್ದೀವಿ, ಯಾರು ಹೇಗಿದ್ದಾರೆ ಅನ್ನೋದನ್ನು ಮಾತ್ರ ಮಾತಾಡ್ತಿದ್ದೀವಿ. ಇಲ್ಲಿ ನಾವು ಯಾವುದೇ ಆ್ಯಕ್ಷನ್ಸ್ ಬಗ್ಗೆ ಮಾತಾಡ್ತಿಲ್ಲ. ಆ್ಯಕ್ಷನ್ಸ್ ನಾನು ಏನು ಮಾಡ್ತೀನಿ, ಏನು ಮಾಡಿದೆ, ಏನು ಮಾಡ್ತಾ ಇದ್ದೆ, ಅದನ್ನೆಲ್ಲ ನಾವು ಟೆನ್ಸ್ಗಳಲ್ಲಿ ಕಲಿತೀವಿ. ಸೊ ಟೆನ್ಸಸ್ ಸೆಕ್ಷನ್ನ ನಾನು ಸ್ಟಾರ್ಟ್ ಮಾಡಿದಾಗ ಅಲ್ಲಿ ನೀವು ಡೀಪಾಗಿ ಅದನ್ನೆಲ್ಲ ಕಲಿಬಹುದು, ರೈಟ್? ಶಿ ಈಸ್ ಅ ಸ್ಕೆಪ್ಟಿಕ್ ಅಥವಾ ಸಿನಿಕ್, ಎರಡು ವರ್ಡ್ಸ್ ಯೂಸ್ ಮಾಡ್ತಾರೆ. ಅಥವಾ ಡೌಟರ್ ಅಂತ ಕೂಡ ಹೇಳ್ಬೋದು. ಯಾವಾಗಲೂ ಡೌಟ್ ಪಡ್ತಾ ಇರ್ತಾರಲ್ವ, ಅಂಥ ವ್ಯಕ್ತಿನ ನೀವು ಡೌಟರ್ ಅಂತ ಕರಿಬಹುದು. ಬಟ್ ಈ ವರ್ಡ್ನ ಕೂಡ ನೆನ್ಪಿಟ್ಕೊಳ್ಳಿ, ಶಿ ಈಸ್ ಅ ಸ್ಕೆಪ್ಟಿಕ್. ಸೊ ನಾನು ಇಲ್ಲಿ ಈ ಥರ ಸೆಂಟೆನ್ಸ್ಗಳನ್ನ ಕೊಡ್ತಾ ಇದ್ದೀನಿ. ನೀವು ಲಾಸ್ಟ್ನಲ್ಲಿ ಎಲ್ಲ ಸೆಂಟೆನ್ಸ್ಗಳನ್ನ ಬರ್ಕೊಳ್ಳಿ. ಆ್ಯಂಡ್ ಇದರ ಫುಲ್ ಪ್ರಾಕ್ಟೀಸ್ ನಿಮ್ಗೆ ಆಗಬೇಕಂದ್ರೆ ಪ್ರತಿ ಸೆಂಟೆನ್ಸ್ನ ನೀವು ಇಷ್ಟು ಸೆಟ್ನಲ್ಲಿ ಬರೆದು ರೀಡಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಈ ಥರ ಪ್ರತಿ ಸೆಂಟೆನ್ಸ್ನೂ ಬರೀರಿ, ಎಲ್ಲ ಫಾರ್ಮ್ಸ್ನಲ್ಲೂ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನಲ್ಲೂ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಬಾಯಲ್ಲಿ ಇಂಗ್ಲೀಷ್ ಸೆಂಟೆನ್ಸ್ಗಳು ಎಲ್ಲ ಫಾರ್ಮ್ನಲ್ಲೂ ಬಂದು ನೀವು ಫುಲ್ ಪರ್ಫೆಕ್ಟ್ ಆಗ್ತೀರಾ. ಸೊ ಇಂಗ್ಲೀಷ್ ಸೆಂಟೆನ್ಸ್ಗಳು ನಿಮ್ಮ ಬಾಯಿಂದ ಬರೋದು ಫ್ಲೂಯೆಂಟ್ ಆಗುತ್ತೆ. ಇದರಲ್ಲಿ ಕನ್ನಡನೂ ಗೊತ್ತಾಗುತ್ತೆ, ಇಂಗ್ಲೀಷು ಗೊತ್ತಾಗುತ್ತೆ. ಎವ್ರಿ ಕ್ಲಾಸ್ನಲ್ಲೂ ನೀವು ಈ ಥರ ಮಾಡೋದ್ರಿಂದ ರಿಪೀಟೆಡ್ ಆಗಿ ಮಾಡಿ ನಿಮಗೆ ತುಂಬ ಪ್ರಾಕ್ಟೀಸ್ ಆಗುತ್ತೆ. ನಿಮಗೆ ಭಯ ಹೋಗುತ್ತೆ. ಆಗ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಈ ಥರ ಪ್ರತಿ ಬಿ ಫಾರ್ಮ್ ಕ್ಲಾಸ್ಗೂ ಮಾಡಲೇಬೇಕು ನೀವು, ರೈಟ್? ವಿ ಆರ್ ನೇಬರ್ಸ್. ಸೊ ನೇಬರ್ಸ್ ಪ್ಲೂರಲ್ ವರ್ಡ್ ಇದೆ, ಆದ್ದರಿಂದ ನೀವು ಎ ಆ್ಯನ್ ಹಾಕಬೇಕಾಗಿಲ್ಲ, ರೈಟ್? ಇದು ನಾನು ಜನರಲ್ ಆಗಿ ಹಾಗೆ ಹೇಳ್ತಾ ಇದ್ದೀನಿ. ಇಂಡಿಯಾ ಈಸ್ ಅ ಕಂಟ್ರಿ, ರೈಟ್? ಅ ಕಂಟ್ರಿ ಹೇಳಲೇಬೇಕು. ನೀವು ಜಸ್ಟ್ ಇಂಡಿಯಾ ಈಸ್ ಕಂಟ್ರಿ ಅಂತ ಹೇಳಕ್ಕೆ ಬರಲ್ಲ. ನಾವು ಅಗೇನ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ, ಇಂಡಿಯಾ ಈಸ್ ಅ ಕಂಟ್ರಿ. ಈ ಥರ ನಾವು ಇಂಟ್ರೊಡ್ಯೂಸ್ ಮಾಡುವಾಗ ಈ ಥರ ಸೆಂಟೆನ್ಸ್ ಯೂಸ್ ಮಾಡ್ತೀವಿ. ಸೊ ಆಗ ನಾವು ಹಿಂದೆ ಎ ಆ್ಯನ್ ಹಾಕಿಬಿಟ್ಟೆ ಹೇಳಬೇಕು, ಅದು ಸಿಂಗ್ಯುಲರ್ ಇದ್ದರೆ, ರೈಟ್? ಸೊ ಗ್ರಾಮ್ಯಾಟಿಕಲಿ ಆಗ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ, ನೆನ್ಪಿಟ್ಟು. ಇಂಡಿಯಾ ಆ್ಯಂಡ್ ಅಮೇರಿಕಾ ಆರ್ ಕಂಟ್ರೀಸ್. ಸೊ ಪ್ಲೂರಲ್ ಬಂತು, ಅದಕ್ಕೆ ಆರ್, ರೈಟ್? ಇಲ್ಲಿ ಎ ಆ್ಯನ್ ಬೇಕಾಗಿಲ್ಲ. ಆ್ಯಂಡ್ ನೀವು ಕಂಟ್ರಿ ನೇಮ್ಸ್ ಯಾವಾಗಲೂ ಕೂಡ ಎಲ್ಲೇ ಬರೆದ್ರೂ ಕ್ಯಾಪಿಟಲ್ ಲೆಟ್ರಿಂದ ಸ್ಟಾರ್ಟ್ ಮಾಡಬೇಕು. ಟೈಮ್ ಈಸ್ ಮನಿ. ಸೊ ಮನಿ ಅನ್ನೋದು ಅನ್ಕೌಂಟಬಲ್ ನೌನ್, ರೈಟ್? ಅದ್ರ ಹಿಂದೆ ಎ ಆ್ಯನ್ ಹಾಕಕ್ಕೆ ಬರಲ್ಲ. ಗೊತ್ತಾಗ್ತಿದಲ್ವ? ಸೊ ಮತ್ತೆ ನೀವು ಈ ಥರ ಅನ್ಕೋಬಾರ್ದು. ಮನಿನ ನಾವು ಕೌಂಟ್ ಮಾಡ್ತೀವಲ್ವ, ನಾವು ಮನಿ ಎಲ್ಲ ಕೌಂಟ್ ಮಾಡೋದು, ನಾವು ಕರೆನ್ಸಿ ನೋಟ್ನ ಕೌಂಟ್ ಮಾಡ್ತೀವಿ ಅಲ್ವಾ? ಸೊ ಮನಿ ಅನ್ನೋದು ಒಂದು ಕಾನ್ಸೆಪ್ಟ್. ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ನಮಗೇನಾದರೂ ಸಿಗುತ್ತೆ ಅಲ್ವಾ? ನಾವು ಮನಿ ಕೊಟ್ಟಾಗ ನಮಗೇನಾದರೂ ಸಿಗುತ್ತೆ. ಸೊ ಮನಿ ಕೊಡ್ತಾ ಇದ್ದೀವಿ ಅಂದರೆ ನಾವು ಕರೆನ್ಸಿ ನೋಟ್ ಕೊಡ್ತಾ ಇದ್ದೀವಿ ಅಲ್ವಾ? ಕರೆನ್ಸಿ ನೋಟ್ನ ಎಣ್ಸಕ್ಕೆ ಬರುತ್ತೆ. ಮನಿ ಅನ್ನೋದು ದುಡ್ಡು ಅನ್ನೋ ಒಂದು ಕಾನ್ಸೆಪ್ಟ್ಗೆ ಇಟ್ಟಿರೋ ಹೆಸರು, ರೈಟ್? ಒನ್ ಮನಿ, ಟೂ ಮನಿ ಅಂತ ಹೇಳಕ್ಕೆ ಬರಲ್ಲ. ಒಂದು ಸಿಂಗಲ್ ಲೈನಲ್ಲಿ ನೆನ್ಪಿಟ್ಕೊಳ್ಳಿ. ಯಾವ ವರ್ಡ್ ಹಿಂದೆ ನೀವು 1 2 3 4 ಹಾಕಿ ಹೇಳ್ತೀರಾ ಅದು ಕೌಂಟಬಲ್. ಯಾವ ವರ್ಡ್ ಹಿಂದೆ ನೀವು 1 2 3 4 ಹಾಕಿ ಹೇಳಕ್ಕೆ ಬರಲ್ಲ
1 ಮನಿ 2 ಮನಿ, 1 ಟೈಮ್ 2 ಟೈಮ್ ಅಲ್ವಾ? ಅವೆಲ್ಲ ಅನ್ಕೌಂಟಬಲ್, ರೈಟ್? ಅಷ್ಟೇ ನೆನ್ಪಿಟ್ಕೊಳ್ಳಿ. ವಾಟ್ಸ್ ಅವರ್ ಸಿಚುವೇಶನ್, ನಮ್ಮ ಪರಿಸ್ಥಿತಿ ಏನು? ಸೊ ಇಲ್ಲೂ WH ಕ್ವಶನ್ ಆಗಿದೆ. ಸೊ WH ಕ್ವಶನ್ ಸೆಂಟೆನ್ಸ್ನ ನಾವೇ ಹೇಗೆ ಕ್ರಿಯೇಟ್ ಮಾಡಬೇಕು? ನಾನು ಹೇಳಿದ್ನಲ್ಲ, ಎಲ್ಲ ಫಾರ್ಮ್ಸ್ನಲ್ಲೂ ನೀವು ಸೆಂಟೆನ್ಸ್ ಕ್ರಿಯೇಟ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಮನಿ ಇಸ್ಂಟ್ ದ ಪ್ರಾಬ್ಲಮ್, ರೈಟ್? ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ನ ಹೇಳ್ತಾ ಇದ್ದೀವಿ. ಐ ಆಮ್ ಎನ್ ಆಪ್ಟಿಮಿಸ್ಟ್. ಆಪ್ಟಿಮಿಸ್ಟ್ ಅಂದರೆ ಫ್ಯೂಚರ್ನ ಬಗ್ಗೆ ಹೋಪ್ಸ್ ಇಟ್ಕೊಂಡಿರೋರು, ಈ ಥರ ಆಗುತ್ತೆ ಅಂತ ಹೇಳೋರು, ರೈಟ್? ಆ್ಯನ್ ಆಪ್ಟಿಮಿಸ್ಟ್, ನೋಡಿ ಆ್ಯನ್ ಹಾಕಲೇಬೇಕಿಲ್ಲಿ, ಯಾಕೆಂದರೆ ನನ್ನ ಬಗ್ಗೆ ನಾನು ಎಂಥ ವ್ಯಕ್ತಿ ಅಂತ ಹೇಳ್ತಾ ಇದ್ದೀನಿ. ಆದ್ದರಿಂದ ನೆನ್ಪಿಟ್ಕೊಳ್ಳಿ, ನೀವು ಒಬ್ಬ ವ್ಯಕ್ತಿ ಎಂಥ ವ್ಯಕ್ತಿ ಅಂತ ಹೇಳ್ತೀರಾ, ಅವಾಗೆಲ್ಲ ನೌನ್ ಹಿಂದೆ ಎ ಅಥವಾ ಆ್ಯನ್ ಹಾಕಿಬಿಟ್ಟೇ ಹೇಳಬೇಕು. ಹೀ ಈಸ್ ಎನ್ ಏಥೀಸ್ಟ್ ಅಂದರೆ ದೇವ್ರನ್ನ ನಮ್ಮದೇ ಇರುವಂಥ ವ್ಯಕ್ತಿಗೆ ನಾವು ಏಥೀಸ್ಟ್ ಅಂತೀವಿ ಇಂಗ್ಲೀಷ್ನಲ್ಲಿ. ಹೀ ಈಸ್ ಅ ಫೆಮಿನಿಸ್ಟ್. ಫೆಮಿನಿಸ್ಟ್ ಅಂದರೆ ವಿಮೆನ್ಗೆ ಸಪೋರ್ಟ್ ಮಾಡೋರು, ಅವ್ರು ಯಾವಾಗಲೂ ಅವರ ರೈಟ್ಸ್ ಬಗ್ಗೆ ಮಾತಾಡ್ತಿರ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡೋರು ಎಲ್ಲ ವಿಷಯದಲ್ಲೂ. ಹೀ ಈಸ್ ಅನ್ ಆರ್ಫನ್. ಆರ್ಫನ್ ಅಂದರೆ ಅನಾಥ. ಯು ಆರ್ ಅನ್ ಈಡಿಯಟ್. ಶಿ ಈಸ್ ಅ ರ್ಯಾಷನಲಿಸ್ಟ್. ರ್ಯಾಷನಲಿಸ್ಟ್ ಅಂದರೆ ವಿಚಾರ ಮಾಡೋರು, ವಿಚಾರವಾದಿಗಳು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಅಂದರೆ ಒಂದು ಪ್ರತಿಯೊಂದು ವಿಷಯದ ಎಲ್ಲ ಆಸ್ಪೆಕ್ಟ್ಗಳನ್ನ ನೋಡಿ ವಿಚಾರ ಮಾಡಿ ಮಾತಾಡ್ತಾರೆ, ರೈಟ್? ಸೊ ಎಲ್ಲ ಸೆಂಟೆನ್ಸ್ಗಳಲ್ಲೂ ನೋಡಿ ಲಾಸ್ಟ್ ವರ್ಡ್ ನೌನ್ ಆಗಿದೆ, ಆದ್ದರಿಂದ ಅದ್ರ ಹಿಂದೆ ಎ ಆ್ಯನ್ ಬರಬೇಕು. ಸಿಂಗ್ಯುಲರ್ ಆಗಿದ್ರೆ, ಅನ್ಕೌಂಟಬಲ್ ಆಗಿದ್ರೆ ಏನೂ ಹಾಕಬೇಕಾಗಿಲ್ಲ. ಹೀ ಈಸ್ ಆನ್ ಓಲ್ಡ್ ಮ್ಯಾನ್. ಸೊ ಇಲ್ಲಿ ಓಲ್ಡ್ ಮ್ಯಾನ್ ಅಡ್ಜೆಕ್ಟಿವ್ ಪ್ಲಸ್ ನೌನ್ ಆಗಿದೆ. ಅಡ್ಜೆಕ್ಟಿವ್ ಪ್ಲಸ್ ನೌನ್ ಈಕ್ವಲ್ಸ್ ಟು ನೌನ್, ಅದು ನೆನ್ಪಿಟ್ಕೊಳ್ಳಿ. ಹೀ ಈಸ್ ಆನ್ ಐರನ್ ಮ್ಯಾನ್. ಅದೇ ಥರ ಸೇಮ್. ದೇ ಆರ್ ಅಥ್ಲೀಟ್ಸ್. ಸೊ ತುಂಬ ಸೆಂಟೆನ್ಸ್ಗಳು ತುಂಬ ಸಿಂಪಲ್ ಆಗಿದೆ. ಇವನ್ನ ನೀವು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನಲ್ಲಿ ಚೇಂಜ್ ಮಾಡ್ಕೊಳ್ಳಿ, ಎಲ್ಲ ಫಾರ್ಮ್ನಲ್ಲೂ ಕ್ರಿಯೇಟ್ ಮಾಡಿ. ದಿಸ್ ಈಸ್ ಅ ಸೈನ್ಸ್ ಬುಕ್. ಇದೊಂದು ಸೈನ್ಸ್ ಬುಕ್. ದೀಸ್ ಆರ್ ಸೈನ್ಸ್ ಬುಕ್ಸ್, ರೈಟ್? ಸೊ ನೋಡಿ, ಇಲ್ಲಿ ದೀಸ್ ಆರ್ ಅಂದರೆ ಇವು. ಸೊ ದೀಸ್ ಅನ್ನೋದು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಪ್ಲೂರಲ್ ಇದ್ದಾಗ, ನನಗೆ ಹತ್ತಿರದಲ್ಲಿ ಅವು ಇದ್ದರೆ, ನನಗಿಂತ ದೂರದಲ್ಲಿದ್ದರೆ ದೋಸ್ ಅನ್ಬೇಕು. ನಮ್ಮ ಬಿಗಿನರ್ಸ್ಗೆ ಇದನ್ನ ಕ್ಲಾರಿಫೈ ಮಾಡಿ ಹೇಳ್ತಾ ಇದ್ದೀನಿ. ಸೊ ದೀಸ್ ಮುಂದೆ ದಿಸ್ ಅಲ್ಲ, ದೀಸ್ ಮುಂದೆ ಯಾವಾಗಲೂ ಆರ್ ಬರುತ್ತೆ, ಪಾಸ್ಟ್ ಇದ್ದರೆ ವರ್ ಬರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ದೀಸ್ ಇಸ್ ಅನ್ಬಾರ್ದು. ಅಂದ್ರೇನು, ಇಲ್ಲಿ ಒಂದಕ್ಕಿಂತ ಜಾಸ್ತಿ ಬುಕ್ಸ್ ಇದೆ, ಇವುಗಳು ಅಂತ ನಾನು ಕನ್ನಡದಲ್ಲಿ ಹೇಳ್ತೀನಿ. ಇಂಗ್ಲೀಷ್ನಲ್ಲಿ ದೀಸ್ ಆರ್ ಅನ್ಬೇಕು, ಬುಕ್ ಅಂತ ಹೇಳಬಾರ್ದು. ದೀಸ್ ಆರ್ ಬುಕ್ಸ್, ದೀಸ್ ಆರ್ ಸೈನ್ಸ್ ಬುಕ್ಸ್. ದೂರದಲ್ಲಿದ್ದರೆ, ಸಿಂಗ್ಯುಲರ್ ಇದ್ದರೆ ನಾವು ದ್ಯಾಟ್ ಅಂತೀವಿ. ದಟ್ಸ್ ಅ ವುಡನ್ ಚೇರ್. ತುಂಬ ಇದ್ದರೆ ದೋಸ್ ಅಂತೀವಿ. ದೋಸ್ ಆರ್ ವುಡನ್ ಚೇರ್ಸ್. ಪ್ಲೂರಲ್ ಹಾಕಬೇಕು, ರೈಟ್? ದಟ್ಸ್ ಅನ್ ಇಂಟ್ರೆಸ್ಟಿಂಗ್ ಐಡಿಯಾ. ಇಲ್ಲಿ ಇಂಟ್ರೆಸ್ಟಿಂಗ್ ಅನ್ನೋದು ಒಂದು ಅಡ್ಜೆಕ್ಟಿವ್, ರೈಟ್? ಇಂಟ್ರೆಸ್ಟಿಂಗ್ ಐಡಿಯಾ. ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಬುಕ್, ರೈಟ್? ಶಿ ಈಸ್ ಅನ್ ಆರ್ಫನ್ ಗರ್ಲ್. ಸೊ ಆರ್ಫನ್ ಅಂತಲೂ ಹೇಳ್ಬೋದು, ಅಥವಾ ಆರ್ಫನ್ ಬಾಯ್, ಆರ್ಫನ್ ಗರ್ಲ್ ಅಂತಾನೂ ನೀವು ಹೇಳ್ಬೋದು. ಹಿ ಈಸ್ ಅನ್ ಆರ್ಡಿನರಿ ಮ್ಯಾನ್. Kiran is a humble man. She is an honest person. Raju and Ravi are introverts. ಸೊ ಇಂಟ್ರೋವರ್ಟ್ ವ್ಯಕ್ತಿಗಳು ಸೋಷಲಿ ಬೇರೆಯವ್ರ ಜೊತೆ ಸೋಷಲ್ ಆಗಿ ಜಾಸ್ತಿ ಮಾತಾಡಲ್ಲ, ಗ್ರೂಪ್ಸ್ನಲ್ಲಿ ಯಾವಾಗಲೂ ಇರಲ್ಲ, ಅವರು ಒಬ್ಬರೇ ಇರ್ತಾರೆ, ರೈಟ್? ಎಲ್ಲೇ ಹೋದರೂ ಒಬ್ಬರೇ ಇರ್ತಾರೆ. ಆ್ಯಂಡ್ ಪಬ್ಲಿಕ್ ಆಗಿ ಜಾಸ್ತಿ ಬೇರೆಯವ್ರ ಜೊತೆ ಬೆರೆಯೋದಿಲ್ಲ, ಯಾವಾಗಲೂ ಅವರಷ್ಟಕ್ಕೆ ಅವರೇ ಇರ್ತಾರೆ, ರೈಟ್? ಅಂತ ಅವ್ರನ್ನ ನಾವು ಇಂಟ್ರೋವರ್ಟ್ ಅಂತ ಕರಿತೀವಿ. ಇದಕ್ಕೆ ಆಪೋಸಿಟ್ ಎಕ್ಸ್ಟ್ರೋವರ್ಟ್ಸ್. ಸುಮಾ ಅಂಡ್ ಸಂಜು ಆರ್ ಎಕ್ಸ್ಟ್ರೋವರ್ಟ್ಸ್. ಎಕ್ಸ್ಟ್ರೋವರ್ಟ್ಗಳಿಗೆ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ, ಅವ್ರು ಯಾವಾಗಲೂ ಪಬ್ಲಿಕ್ನಲ್ಲಿ ಮಿಂಗಲ್ ಆಗಬೇಕಂತ ಇರ್ತಾರೆ, ರೈಟ್? ಈ ಥರ ಇರ್ತಾರೆ ಎಕ್ಸ್ಟ್ರೋವರ್ಟ್ಸ್. ವಿ ಆರ್ ಅ ಫ್ಯಾಮಿಲಿ. ಸೊ ಇದನ್ನು ನಾವು ಯಾವಾಗ ಹೇಳಬೇಕು ಅಂದರೆ, ನಮ್ಮ ಜೊತೆಗೆ ಯಾರ್ಯಾರಿದ್ದಾರೆ ನಾನು ಅವ್ರನ್ನೆಲ್ಲಾನು ಸೇರಿಸ್ಕೊಂಡು ನಾವೆಲ್ಲ ಒಂದೇ ಫ್ಯಾಮಿಲಿಯವರು ಅಂತ ಹೇಳಬೇಕಂದ್ರೆ ಈ ರೀತಿ ಹೇಳಿ, ವಿ ಆರ್ ಅ ಫ್ಯಾಮಿಲಿ ಅಂತ. ವಿ ಆರ್ ಫ್ಯಾಮಿಲಿ ಅಂತ ಕೂಡ ಹೇಳ್ಬೋದು, ರೈಟ್? ಸೊ ನೀವೆಲ್ಲಾದರೂ ಯಾವತ್ತಾದರೂ ನಿಮ್ಮ ಫ್ಯಾಮಿಲಿನಲ್ಲಿರೋ ಎಲ್ಲರ ಜೊತೆನೂ ಹೊರಗಡೆ ಹೋದಾಗ ಅಲ್ಲೆಲ್ಲಾದರೂ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾಯ್ತಂದ್ರೆ ಇವರೆಲ್ಲರೂ ನಾವೆಲ್ಲ ಒಂದೇ ಫ್ಯಾಮಿಲಿ ಅಂತ, ಈ ರೀತಿ ನೀವು ಹೇಳ್ಬೋದು ವಿ ಆರ್ ಅ ಫ್ಯಾಮಿಲಿ ಅಂತ. ಅಥವಾ ಯಾರಾದರೂ ಒಬ್ಬ ವ್ಯಕ್ತಿ ಅವನು ನಮ್ಮ ಫ್ಯಾಮಿಲಿಗೆ ಸೇರಿದವನು, ಅವನು ನಮ್ಮ ಫ್ಯಾಮಿಲಿನ ಅಂತ ಹೇಳಬೇಕಂದ್ರೆ ಹೀ ಈಸ್ ಅ ಫ್ಯಾಮಿಲಿ, ಹೀ ಈಸ್ ಅವರ್ ಫ್ಯಾಮಿಲಿ ಅಂತ ಹೇಳಿ, ಅದು ಕೂಡ ಕರೆಕ್ಟ್. ಟುಮಾರೋ ಇಸ್ ಮದರ್ಸ್ ಡೇ. ಸೊ ಈ ಥರ ಡೇಸ್ನ ಡಿಸ್ಕ್ರೈಬ್ ಮಾಡುವಾಗ ಹೇಳ್ಬೋದು. ಲವ್ ಆ್ಯಂಡ್ ಹೇಟ್ ಆರ್ ಆಪೋಸಿಟ್ ಎಮೋಷನ್ಸ್. It's a cute kitten. He is a daydreamer. They are best friends. ಸೊ ನೀವು ನೋಡ್ತಾ ಇದ್ದೀರಲ್ವ, ಎಲ್ಲ ಕಡೆ ಸಿಂಗ್ಯುಲಾರ್ನ ಹಿಂದೆ ಎ ಅಥವಾ ಆ್ಯನ್ ಹಾಕ್ತಾ ಇದ್ದೀವಿ. ಪ್ಲೂರಲ್ ಬಂದರೆ ನೀವು ಎ ಆ್ಯನ್ ಹಾಕಬಾರ್ದು. ಇದು ತುಂಬ ಇಂಪಾರ್ಟೆಂಟ್. ಈ ಥರ ಆರ್ಟಿಕಲ್ಸ್ನ ಮಿಸ್ ಮಾಡ್ತಾರೆ. ಸೊ ನೀವು ಇನ್ಮೇಲಿಂದ
ಹುಷಾರಾಗಿರಿ, ಎಲ್ಲ ಸೆಂಟೆನ್ಸ್ಗಳನ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ರೈಟ್. ಶಿ ಈಸ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್, ಈ ಥರನೇ ಹೇಳಬೇಕು. ಅಂದರೆ ಅವಳು ನನ್ನ ಬೆಸ್ಟ್ ಫ್ರೆಂಡ್ಗಳಲ್ಲಿ ಒಬ್ಬಳು. ಅಂದರೆ ನನಗೆ ತುಂಬ ಜನ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ, ಅದರಲ್ಲಿ ಅವಳು ಒಬ್ಬಳು. ಸೊ ತುಂಬ ಜನ ಬೆಸ್ಟ್ ಫ್ರೆಂಡ್ ಅಂತ ಸಿಂಗ್ಯುಲರ್ ಹೇಳ್ತಾರೆ. ಯಾವಾಗಲೂ ಕೂಡ ಒನ್ ಆಫ್ ಅಂತ ವರ್ಡ್ ಬಂದ ಮೇಲೆ ಬರುವಂತಹ ನೌನ್ ಪ್ಲೂರಲ್ಲೇ ಇರಬೇಕು. ಫ್ರೆಂಡ್ ಅಂತ ಹೇಳಬಾರ್ದು, ಫ್ರೆಂಡ್ಸ್ ಅಂತಾನೆ ಹೇಳಬೇಕು. ಶಿ ಈಸ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್. ಹಿ ಈಸ್ ಅ ವೇಟರ್ ಇನ್ ಅ ರೆಸ್ಟೋರೆಂಟ್. ಹಿ ಈಸ್ ದ ಪ್ರೆಸಿಡೆಂಟ್ ಆಫ್ ಅಮೇರಿಕಾ. ಹಿ ಈಸ್ ಅ ಫಾದರ್ ಆಫ್ 2 kids. ಹಿಸ್ ಫಾದರ್ ಈಸ್ ಅ ಪೊಲಿಟಿಷಿಯನ್. ದಟ್ಸ್ ಯುವರ್ ಬಿಸ್ನೆಸ್. ಅಂದರೆ ಅದು ನೀವು ಮಾಡ್ತಾ ಇರೋ ವ್ಯವಹಾರ, ನಿಮಗೆ ಸೇರಿದ್ದು, ಅದು ನಿಮ್ಮ ಕೆಲಸ ಅಂತ ನೀವು ಹೇಳುವಾಗ ಈ ಥರ ನೀವು ಹೇಳ್ಬೋದು. ದ ಐಡಿಯಾ ಇಸ್ಂಟ್ ಬ್ಯಾಡ್. ದಟ್ಸ್ ನಾಟ್ ದ ರೈಟ್ ಆನ್ಸರ್. ದಿಸ್ ಇಸ್ ಅ ಪಿಕ್ಚರ್ ಆಫ್ ಮೈ ಫಾದರ್. ಇಂಗ್ಲೀಷ್ ಇಸ್ ಮೈ ಸೆಕೆಂಡ್ ಲ್ಯಾಂಗ್ವೇಜ್. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ಅರ್ಥ, ಫಸ್ಟ್ ಲ್ಯಾಂಗ್ವೇಜ್ ಯಾವಾಗಲೂ ನಮ್ಮ ಮದರ್ ಟಂಗ್ ಆಗಿರುತ್ತೆ. ಸೊ ನಾವು ಕರ್ನಾಟಕದಲ್ಲಿದ್ದೀವಿ, ಸ್ಕೂಲ್ನಲ್ಲಿ ಯಾವಾಗಲೂ ಕೂಡ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ. ಇಂಗ್ಲೀಷ್ ನಾವಿಲ್ಲಿ ಆ್ಯಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್ ಕಲಿತಾ ಇರ್ಬೋದು. ಆ್ಯಂಡ್ ತುಂಬ ಫಾರಿನ್ ಕಂಟ್ರೀಸಲ್ಲಿ ಇಂಗ್ಲೀಷ್ ಅವ್ರಿಗೆ ಫಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ, ಅದ್ರ ಜೊತೆಗೆ ಅವರು ಬೇರೆ ಲ್ಯಾಂಗ್ವೇಜ್ನ ಕಲಿತಿರ್ತಾರೆ. ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ನಾವು ಯಾವಾಗ ಹೇಳ್ತೀವೋ ಅದನ್ನು ನಾವು ಕಲಿತಿರ್ತೀವಿ, ಅದು ನಾವು ಬೈ ಬರ್ತಿಂದ ನಮಗೆ ಬಂದಿರಲ್ಲ ಅಷ್ಟೇ. ಇಟ್ ವಾಸ್ ಯುವರ್ ಚಾಯ್ಸ್. ಸೊ ಈ ಥರ ಸೆಂಟೆನ್ಸ್ ನೀವು ಯಾವಾಗ ಹೇಳ್ಬೋದು ಅಂದರೆ, ಅವ್ರ ಪ್ರಕಾರ ಅವ್ರು ಸರಿ ಅನಿಸಿ ಮಾಡಿರ್ತಾರೆ ಅಥವಾ ಏನಾದರೂ ಚೂಸ್ ಮಾಡಿರ್ತಾರೆ. ಸೊ ಇದನ್ನು ನೀನೇ ಅಲ್ವಾ ಕೇಳಿದ್ದು ಈ ಥರ ಆಗಬೇಕು ಅಂತ, ಸೊ ದಟ್ ವಾಸ್ ಯುವರ್ ಚಾಯ್ಸ್ ಅಂತ ನೀವು ಹೇಳಿ. ಇಸ್ ಇಟ್ ನಾಟ್ ಯುವರ್ ಡಿಸಿಷನ್? ಇದು ನಿನ್ನ ಡಿಸಿಷನ್ ಅಲ್ವಾ? ರಾಜು ಅಂಡ್ ರವಿ are both students of economics. The program was a big success. Listening to songs is one of my favorite hobbies. ಸೊ ಈ ಸೆಂಟೆನ್ಸ್ನಲ್ಲಿ ಲಿಸನಿಂಗ್ ಟು ಸಾಂಗ್ಸ್ ಅನ್ನೋದು ಸಬ್ಜೆಕ್ಟ್, ಅದು ಆ ಆ್ಯಕ್ಷನ್ನ ನಾವು ಆ್ಯಸ್ ಅ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀವಿ. ಸೊ ಈ ಥರ ನೀವು ಸಬ್ಜೆಕ್ಟ್ನಲ್ಲಿ ವರ್ಬ್ನ ಯೂಸ್ ಮಾಡ್ಬೋದು. ಲಿಸನಿಂಗ್ ಟು ಸಾಂಗ್ಸ್, ರೈಟ್. ಕುಕಿಂಗ್, ಸೊ ಅದು ಕೂಡ ನೌನ್, ಗೊತ್ತಲ್ವಾ? ಈಸ್ ಒನ್ ಆಫ್ ಮೈ ಫೇವ್ರೆಟ್ ಹಾಬೀಸ್. ನೋಡಿ, ಒನ್ ಆಫ್ ಮುಂದೆ ಒಂದು ನೌನ್ ಬರ್ತಾ ಇದೆ. ಫೇವ್ರೆಟ್ ಹಾಬಿ ಅಂತ ಹೇಳಬಾರ್ದು, ಫೇವ್ರೆಟ್ ಹಾಬೀಸ್ ಅಂತಾನೆ ಹೇಳಬೇಕು. ಈ ಮಿಸ್ಟೇಕ್ ನೀವು ಯಾವತ್ತೂ ಮಾಡಬಾರ್ದು, ನೆನ್ಪಿಟ್ಕೊಳ್ಳಿ. ಅಂದರೆ ನನ್ನ ಫೇವ್ರೆಟ್ ಹಾಬಿಗಳಲ್ಲಿ ಇದೂ ಒಂದು. ಇದೇ ನನ್ನ ಮೋಸ್ಟ್ ಫೇವ್ರೆಟ್ ಹಾಬಿ ಅಲ್ಲ, ಅವಳೇ ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲ, ಅವಳ ಥರನೇ ಬೇರೆಯವರು ಕೂಡ ತುಂಬ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ ಅಂತ ಅದರ ಅರ್ಥ. ಆವಾಗಲೇ ಹೇಳಿದ್ದೆ, ನೆನಪಿದೆಯಲ್ಲ? ಇಟ್ ಈಸ್ ಒನ್ ಆಫ್ ದ ಟಾಲೆಸ್ಟ್ ಬಿಲ್ಡಿಂಗ್ಸ್. ನೋಡಿ ಅಗೇನ್ ಮತ್ತೆ ಸೆಂಟೆನ್ಸ್ ಬಂತು, ಇಟ್ ಈಸ್ ಒನ್ ಆಫ್ ದ ಟಾಲೆಸ್ಟ್ ಬಿಲ್ಡಿಂಗ್ಸ್. ಅಂದರೆ ಇದೇ ಟಾಲೆಸ್ಟ್ ಅಲ್ಲ, ಇದೇ ಥರ ತುಂಬ ಟಾಲೆಸ್ಟ್ ಬಿಲ್ಡಿಂಗ್ಗಳು ಇದ್ದಾವೆ. ಆಲ್ ಆಫ್ ಯು ಆರ್ ಲೇಜಿ ಪೀಪಲ್. ಮೈಸೂರು ಈಸ್ ಒನ್ ಆಫ್ ದ ಕ್ಲೀನೆಸ್ಟ್ ಸಿಟೀಸ್ ಇನ್ ಇಂಡಿಯಾ. ನೋಡಿ, ಒನ್ ಆಫ್ ದ ಕ್ಲೀನೆಸ್ಟ್ ಸಿಟೀಸ್, ರೈಟ್? ಸೊ ಗೊತ್ತಾಯ್ತಲ್ವಾ? ಸೊ ಇನ್ನೊಂದ್ಸರಿ ವಿಡಿಯೋ ನೋಡಿ, ಎಲ್ಲ ಸೆಂಟೆನ್ಸ್ಗಳನ್ನ ಬರೆದಿಟ್ಕೊಳ್ಳಿ ಆ್ಯಂಡ್ ನಾನು ಹೇಳಿದ ರೀತಿ ಪ್ರಾಕ್ಟೀಸ್ ಮಾಡಿ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನಲ್ಲಿ ಅದನ್ನೆಲ್ಲ ಜೋರಾಗಿ ಓದಿ, ನೋಡದೆ ಹೇಳಿ. ಈ ಥರ ನೀವು ಮಾಡ್ತಾ ಇದ್ರೆ, ಪ್ರತಿದಿನ ಮಾಡ್ತಾ ಇದ್ರೆ ನಿಮಗೆ ಭಯ ಹೋಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಮಾಡಿ ನೋಡಿ, ಒಂದ್ಸರಿನಾದರೂ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ, ರೈಟ್? ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರ ಜೊತೆನೂ ಶೇರ್ ಮಾಡಿ. ಥ್ಯಾಂಕ್ ಯು.